ಒಳಚರಂಡಿ ಕಾಮಗಾರಿ ವಿರುದ್ಧ ಸಿಡಿದೆದ್ದ ವಾರ್ಡ್ ನಿವಾಸಿಗಳು. ಕೊಚ್ಚಪ್ಪನಪೇಟೆ 17ನೇ ವಾರ್ಡ್ನಲ್ಲಿ ಸಮಸ್ಯೆಗಳ ಆಗರವೇ ತಲೆದೂರಿದೆ. ಒಳಚರಂಡಿ ಕಾಮಗಾರಿ ವಿರುದ್ಧ ವಾರ್ಡ್ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಾಮಗಾರಿ ಮಾಡಿದಷ್ಟೇ ಯಾವುದೇ ನಿರ್ವಹಣೆಯಾಗಿಲ್ಲ. ಕ್ಯೂರಿಂಗ್ ಮಾಡದೆ ಬೇಜವಾಬ್ದಾರಿ ತೋರಿದ್ದಾರೆ ಗುತ್ತಿಗೆದಾರ. ರಸ್ತೆಯ ಎತ್ತರಕ್ಕೆ ಚರಂಡಿ ಬಾಕ್ಸ್ ನಿರ್ಮಾಣದಿಂದ ನಿವಾಸಿಗಳಿಗೆ ತೊಂದರೆ ಎದುರಾಗಿದೆ. ಒಳಚರಂಡಿ ಕಾಮಗಾರಿಗೆ ಬೃಹತ್ ಗುಂಡಿ ತೆಗೆದು ಅವಾಂತರ ಸೃಷ್ಟಿಸಿದ್ದಾನೆ ಗುತ್ತಿಗೆದಾರ. ಇನ್ನು ಗುತ್ತಿಗೆದಾರನ ವಿರುದ್ಧ ವಾರ್ಡ್ ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಪ್ಲಾನ್ ಇಲ್ಲದೆ ಎಂಜಿನಿಯರ್ ಕೆಲಸ ಮಾಡ್ತಾರಾ ಅಂತ ನಿವಾಸಿಗಳು ಪ್ರಶ್ನೆಯನ್ನ ಎತ್ತಿದ್ದಾರೆ. ಸಾರ್ವಜನಿಕರ ಹಣವನ್ನ ದುರುಪಯೋಗ ಮಾಡ್ತಾ ಇದೆ ನಗರಸಭೆ. ರಸ್ತೆಯ ಕಾಂಕ್ರೀಟ್ ಚರಂಡಿ ನಿರ್ಮಾಣಕ್ಕೆ ಇಟ್ಟಿದ್ದ ಸಿಮೆಂಟ್ ಜಲ್ಲಿ ಬಳಸಿ ಮನೆಯ ರ್ಯಾಂಪ್ ಅನ್ನ ಕೂಡ ನಿರ್ಮಾಣವನ್ನ ಮಾಡಲಾಗಿದೆ. ಇವೆಲ್ಲವೂ ಸಾಧ್ಯವಾಗಿದ್ದು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ನಗರದ 17ನೇ ವಾರ್ಡ್ ಕೊಚ್ಚಪ್ಪನಪೇಟೆ ರಸ್ತೆ ಚರಂಡಿಯ ಕಾಮಗಾರಿಯ ಅವ್ಯವಸ್ಥೆಯ ಆಗರವಿತು. ನಮಗೆಲ್ಲ ತೊಂದರೆ ಆಗ್ತಾ ಇದೆ ಸರ್, ಇದನ್ನೆಲ್ಲ ಬಂದು ನೀವು ಕ್ಯೂರಿಂಗ್ ಮಾಡಿಸಿ ಅದನ್ನೆಲ್ಲ ಕ್ಲೋಸ್ ಮಾಡಿಸಿ ಅಂತ ಹೇಳಿದ್ವಿ. ಅದಕ್ಕೂ ಸಹ ಗಮನ ಕೊಡಲಿಲ್ಲ. ಕೌನ್ಸಿಲರ್ ಎಷ್ಟು ಸರ್ತಿ ಅಂತ ಹೇಳ್ತಾರೆ ಹೇಳಿದ ಪ್ರತಿಯೊಂದು ಹೇಳಿದ್ದಕ್ಕೂ ಕೌನ್ಸಿಲರ್ಗೆ ಮಾಡ್ತೀವಿ ರೀ, ಅದೇ ಕೆಲಸದಲ್ಲಿ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ ಅಂತ ಹಿಂಗೆ ಹೇಳ್ತಾರೆ. ಕೌನ್ಸಿಲರ್ ಮಾತಕ್ಕೂ ಬೆಲೆ ಇಲ್ಲ. ಇನ್ನು ಯಾವ ರೀತಿ ಕೆಲಸ ಮಾಡಿಸ್ಬೇಕು ಕೌನ್ಸಿಲರ್ ಹೇಳ್ರಿ. ಆ ಕಾಂಟ್ರಾಕ್ಟ್ದಾರ ಬಂದು ಫಸ್ಟ್ ಅದೇನೈತೆ ಕೆಲಸ ಮುಗಿಸ್ಕೊಡ್ಬೇಕು. ಇದ್ರ ಮೇಲೆ ಏನಾಯ್ತು ಸ್ಲಾಬ್ಗಳು ಹಾಕ್ಬೇಕು, ನಮಗೆ ಓಡಾಡೋಕ್ಕೆ ವ್ಯವಸ್ಥೆ ಮಾಡಬೇಕು. ಇಷ್ಟು ಹೈಟ್ ಮಾಡೋರಲ್ಲ ಇವರು. ಗಾಡಿ ಎಕ್ಸೋದು ಹೆಂಗೆ, ಗಾಡಿ ಎಕ್ಸೋದು ಹೆಂಗೆ, ಜನರು ಓಡಾಡೋದು ಹೆಂಗೆ? ಹಳ್ಳ ಇದ್ರೆ ಬಿದ್ದರೆ ಅವ್ರು ಹಾಕ್ತಾರಾ? ಆ ಕಂಬಿಗಳೆಲ್ಲ ಹಂಗೆ ಬಿಟ್ಟವರೆಲ್ಲ ಕಂಬಿಗಳೇನೋ ತಗಲಿದ್ರೆ ಅದಕ್ಕೆ ಆಗೋ ತೊಂದರೆ ಅವ್ರೇನು ಕಾಂಟ್ರಾಕ್ಟ್ ತೊಗೊಂಡಿರೋರು ಏನಾದ್ರು ನಮ್ಗೆ ಅದನ್ನು ನೋವನ್ನು ತೊಗೊತಾರ? ಈ ರೀತಿ ನಮ್ಗೆ ತೊಂದರೆ ಆಗ್ತಾ ಇದೆ. ಸುಮಾರು ಸರ್ತಿ ತಿಳಿಸಿದ್ದೀವಿ, ಬೇಗ ಮುಗಿಸ್ಕೊಡಿ, ಈ ಕಾಮಗಾರಿಯಿಂದ ನಮಗೆ ತೊಂದರೆ ಆಗ್ತಾ ಇದೆ, ಇಲ್ಲಿ ಓಡಾಟಕ್ಕೆ ಅನುಕೂಲ ಮಾಡಿಕೊಡಿ ಅಂತ. ಬೇಕಾಬಿಟ್ಟು ಕೆಲಸ ಮಾಡಿದ್ದಾರೆ ಸರ್, ಅಷ್ಟಂತೂ ಹೇಳಬಲ್ಲೆ. ನಮಗಾದಷ್ಟು ಬೇಗ ಈಗ ಈ ಕೆಲಸ ಸಂಪೂರ್ಣವಾಗಿ ಮುಗಿಬೇಕು. ಕ್ಲೀನಾಗಿ ಅವರು ಕ್ಯೂರಿಂಗ್ ಮಾಡಿ ನಮಗೆ ಇದೆಲ್ಲ ಸ್ಟಾಪ್ ಹಾಕ್ಕೊಡ್ಬೇಕು ಅಷ್ಟೇ ಸರ್. ನಮ್ಮನ್ನು ಕೆಳಗಡೆ ಹಳ್ಳ ಮೇಲ್ಗಡೆ ಲೈಟ್ ಇಲ್ಲ ಅಂತ ಹೇಳಿ ಬರ್ರಿ ಮಾತಾಡ್ರಣ್ಣ ಇವಾಗ.
17ನೇ ವಾರ್ಡು 969 ಮನೆ ನಂಬರು. ಅಲ್ಲ, ಇಷ್ಟು ಎತ್ತರ ಹಾಕಿದಾರಲ್ಲ ಅವ್ರು ಇಂಜಿನಿಯರ್ ಪ್ಲ್ಯಾನ್ ಮಾಡ್ತಾರಾ ಇಲ್ಲ ಪ್ಲ್ಯಾನ್ ಇಲ್ದಂಗೆ ಸುಮ್ಮನೆ ಕೆಲಸ ಬರ್ದಂಗಿರೋರು ಕೆಲಸ ಮಾಡ್ತಾರಾ? ಸ್ವಲ್ಪ ನೀವೇ ಕೇಳಬೇಕು ಅವ್ರನ್ನ. ಅಲ್ಲ ನೋಡಿ, ಎಷ್ಟು ಎತ್ತರ 1.5 ಅಡಿ ಎತ್ತರ ಹಾಕಿದ್ದಾರೆ. 1.5 ಅಡಿ ಗಾಡಿ ಎಕ್ಸಕ್ಕಾಗ್ತೈತಾ ಇಲ್ಲ ವಯಸ್ಸಾದವ್ರು ಓಡಾಡೋಕ್ಕಾಗ್ತೈತಾ? ನೀವೇ ಹೇಳ್ರಿ. ಕಾಮಗಾರಿ ಹಿಡಿದೆ 2 ತಿಂಗಳಾಯ್ತು. ನೀರಿನ ಪೈಪ್ಗಳೆಲ್ಲ ಕಟ್ ಮಾಡಿ ಬಿಸಾಕಿದ್ರು. ತಿರ್ಗೆಲ್ಲ ನೀರಿನ ಪೈಪ್ಗಳೆಲ್ಲ ಕಟ್ ಮಾಡಿ ಅವ್ರಿಗೆ ಹಾಕ್ದಂಗೆ ಎಲ್ಲ ದುಡ್ಡುಗಳು ಕೊಟ್ಟು ಹಾಕಿಸ್ಕೊಂಡಿದ್ದೀವಿ. ಸ್ವಲ್ಪ ಅವ್ರಿಗೆ ಯಾರೋ ಕಮಿಷನ್ ಅವ್ರಿಗೆ ಸ್ವಲ್ಪ ಹೇಳಿ. ಕರೆಂಟಿನ ವ್ಯವಸ್ಥೆ ಎಲ್ಲ ಇರುತ್ತೆ, ಅದೇ ಬೀದಿ ಲೈಟ್ಗಳು ಇರಲ್ಲ. ಕೌನ್ಸಿಲರ್ಗೆಲ್ಲ ಹೇಳ್ತೀವಿ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಇದು ಕಿತ್ತಾಕಿ 2 ತಿಂಗಳಾಯಿತು. ಮಂಜುನಾಥ್. ಸರ್, ನಮ್ಮದು 17th ವಾರ್ಡು ಕುಚ್ಚಪ್ಪನಪೇಟೆ, ದೊಡ್ಡಬಳ್ಳಾಪುರ. ನಮ್ಮದಿಲ್ಲಿ ಕೌನ್ಸಿಲರ್ ಬಂದು ವತ್ಸಲ ಅಂದ್ಬಿಟ್ಟು BJP ಕ್ಯಾಂಡಿಡೇಟು. ಇಲ್ಲಿ ಇದು ಕಾಮಗಾರಿ ಸ್ಟಾರ್ಟ್ ಮಾಡಿ 3 ತಿಂಗಳಾತ ಬಂತು ಸರ್. ನಗರೋತ್ಥಾನದಲ್ಲಿ ಆಗಿರೋದು ಅಂತ ಹೇಳಿದ್ರು ಕೇಳಿದ್ದಕ್ಕೆ. 3 ತಿಂಗಳಿಂದನೂ ಜನಕ್ಕೆ ಓಡಾಡೋಕ್ಕೆ ತುಂಬಾ ಸಮಸ್ಯೆ ಆಗಿದೆ. ಏನನ್ನ ಕೇಳಿದ್ರೆ ಆ ಕಡೆಯಿಂದ ಸುತ್ತಾಕೊಂಡು ಓಡಾಡಲಿ ಬಿಡು ನಿನಗೇನು ಅಂತ ಕೇಳ್ತಾರೆ ಇಲ್ಲಿ ನಗರಸಭೆ ಸದಸ್ಯರು. ಕೇಳಕ್ಕೆ ಹೋಗಿದ್ದಕ್ಕೆ ವಯಸ್ಸಾಗಿರೋರು ಇದ್ದಾರೆ, ಹುಡುಗರು ಇದ್ದಾರೆ, ಎಷ್ಟು ಜನ ಇಲ್ಲಿ ಮಕ್ಕಳೆಲ್ಲ ಬೀಳ್ತಾನೆ ಇದ್ದಾರೆ. ಪಾಪ ವಯಸ್ಸಾಗಿರೋರು ಅಲ್ಲಿ ಎಡವಿ ಮಣ್ಣು ಜಾರುತ್ತೆ, ಬೀಳ್ತಾನೆ ಇದ್ದಾರೆ. ಕೇಳಿದ್ರೆ ಸುತ್ತಾಕೊಂಡು ಓಡಾಡಲಿ ಬಿಡು, ಹಿಂಗೇನಕ್ಕೆ ಓಡಾಡೋದು, ನಿನಗೆ ಯಾಕೆ ಬೇಕು ಅಂತ ಕೇಳ್ತಾರೆ ಸರ್ ಇಲ್ಲಿನ ಸದಸ್ಯರು, ಗೆದ್ದಿರೋಂಥ ವ್ಯಕ್ತಿಗಳು. ಮತ್ತು ಇಲ್ಲಿ ನಾಳಿಕೆ ವಾರ ಆಯಿತು ಮೇಲ್ಗಡೆ ಪ್ಲೇಟ್ ಹಾಕಿ ಚರಂಡಿ ಚೇಂಬರ್ ಇದು ಮಾಡಿ 10 ದಿನ ಆಯಿತು. ಇದುವರೆಗೂ ಅದಕ್ಕೊಂಚೂರು ನೀರು ಸೋಗಿಸಿಲ್ಲ. ಕೇಳಿದ್ರೆ ಬರ್ತಾರೆ, ಹಾಕ್ತಾರೆ, ನೀನು ನೋಡಿಲ್ಲ ಅಂತ ನಮಗೆ ದಬಾಯಿಸ್ತಾರೆ ನಗರಸಭೆ ಸದಸ್ಯರು ಇಲ್ಲಿರೋರು. ಏನನ್ನ ಕೇಳಕ್ಕೆ ಹೋಗ್ಲಿ, ನಾವು ದಿನ ಬರ್ತೀವಿ, ಇಲ್ಲೆಲ್ಲ ನೋಡ್ತೀವಿ ಸಮಸ್ಯೆಗಳು ಅಂದ್ಬಿಟ್ಟು ನಮ್ಮ ಮೇಲೇ ದಬ್ಬಾಳಿಕೆ ಮಾಡ್ತಾರೆ. ಮತ್ತು ಇದೇ ಸರ್ ಕರೆಂಟಿನ ಕಂಬ ಲೈಟ್ ಅದು ತುಂಬ ಚಿಕ್ಕದಾಕಿದ್ದಾರೆ. ಲೈಟು ಬೆಳಕು ಸಾಕಾಗ್ತಾ ಇಲ್ಲ, ಅದರಲ್ಲಿ ಬರ್ತಾ ಇರೋಂಥ ಬೆಳಕು ಸಾಕಾಗ್ತಾ ಇಲ್ಲ. ಮುಂಚೆ ದೊಡ್ಡ ಲೈಟ್ ಇತ್ತು, ಅದು ಕೆಳಗಡೆ ಏನೋ ಬೀಳಿಸ್ಬಿಟ್ಟು ಅದು ಫ್ರೇಮನ್ನು ಯಾರೋ ಕದ್ಕೊಂಡು ಹೊರಟೋದ್ರು, ಬೇರೆ ಫ್ರೇಮ್ ಹಾಕಿದ್ದಾರೆ. ಆ ಲೈಟಲ್ಲಿ ನೆಲದವರೆಗೂ ಫುಲ್ ಹೈಟ್ ಜಾಸ್ತಿ ಇರೋದ್ರಿಂದ ನೆಲಕ್ಕೆ ತುಂಬ ಕಡಿಮೆ ಬೆಳಕು. ಇನ್ನು 10 ಕಡೆಗೂ ಅಶ್ವತ್ಥ ಕಟ್ಟೆ ಇದೆ, ಅಲ್ಲೂ ಬೆಳಗ್ಗೆಯಿಂದ ಜಾವದೊತ್ತು ಪಾಪ ಪೂಜೆ ಮಾಡೋಕ್ಕೆ ಬರ್ತಾರೆ, ಅವ್ರಿಗೂ ಬೆಳಕು ಇಲ್ಲ. ಅಲ್ಲೂ ಇಲ್ಲಿ ಯಾರೂ ಕೇಳೋರೇ ಇಲ್ಲ ಸರ್ ಯಾರನ್ನೂ ನಮ್ಮನ್ನ. ಮತ್ತು ಇಲ್ಲಿ ಮಾಡಿದಂಥ ಕೆಲಸಗಾರರೇನೆ ಅಲ್ಲಿ ಆ ಕಡೆ ಶೆಟ್ರು ಮನೆ